ನಮಸ್ಕಾರ ಮತ್ತೊಮ್ಮೆ ಅನ್ಬೋಸ್ಕಂಟ್ರಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಮ್ಮ ಏರಿಯಾಗೆ ಬಂದಿದ್ದೀವಿ, ನಮ್ಮ ಕಾಲೇಜು ಅಡ್ಡ. ಸೊ ಬನಶಂಕರಿ BDI ಕಾಂಪ್ಲೆಕ್ಸಿಗೆ ಬಂದಿದ್ದೀವಿ. ಸೊ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಜಾಗ ಬರ್ಬೋದು. ಆ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಕಾರ್ನರಲ್ಲಿ ದರ್ಬಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಮೇಲ್ಗಡೆ. ಅದ್ರ ಕೆಳಗಡೆ ಕಬಾಬ್ ಎಕ್ಸ್ಪ್ರೆಸ್ ಅಂತ ಇದೆ. ರೀಸೆಂಟ್ 1-2 ವರ್ಷದ ಹಿಂದೆ ಬಂದು ವಿಡಿಯೋ ಮಾಡಿದ್ವಿ. ಇಲ್ಲಿ ಗ್ರಿಲ್ಲು ಶವರ್ಮ ಎಲ್ಲ ತುಂಬಾ ಫೇಮಸ್ಸು, ಅದ್ರ ಬಗ್ಗೆನೇ ಮಾಡಿದ್ವಿ ಕಾನ್ಸೆಪ್ಟು. ಸೊ ಈ ಸಲ ಬಂದು ಕಾಂಬೋಸ್ ಏನೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಏನೇನು ಕಾಂಬೋಸ್ ಇದೆ, ಎಷ್ಟು ವೆರೈಟೀಸ್ ಇದೆ, ಅದರಲ್ಲಿ ನಾವು ಯಾವ್ದು ಟ್ರೈ ಮಾಡೋದು ಅಂತ ನೋಡೋಣ. ಸೊ ಬನ್ನಿ. ಟೇಬಲ್ ಎಲ್ಲ ಫುಲ್ಲಾಗಿದೆ. ಇಲ್ಲಿ ಇವತ್ತು ಬಂದಿದ್ದು ಕಾರಣ ಅದೇ ಹೇಳ್ದಂಗೆ ಕಾಂಬೋಸ್ಗಳನ್ನ ತೋರಿಸೋಣ ಅಂತ 3 ಕಾಂಬೋ ತರಿಸ್ಕೊಂಡಿದ್ದೀನಿ. ಸೊ ಎಲ್ಲ ಫುಲ್ ಆಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ಸಪ್ರೇಟ್ ಮಾಡಿ ಯಾವುದಾದ್ರು ಏನೇನು ಕಾಂಬೋ ಅಂತ ತೋರಿಸ್ತೀನಿ. ಮೊದಲನೇದು ಇತ್ತಳ್ಳೋಣ. ಇದಿಷ್ಟು ಒಂದು ಕಾಂಬೋ. ಇದರ ಬೆಲೆ ಬಂದುಬಿಟ್ಟು 429. ಇದಿಷ್ಟು ಏನೇನು ಬರುತ್ತೆ ಅಂದರೆ, ಒಂದು ಪಲ್ಪಿ ಗ್ರೇಪ್ ಜ್ಯೂಸ್ ಬರುತ್ತೆ, ಹಾಫ್ ಗ್ರಿಲ್ ಚಿಕನ್ ಬರುತ್ತೆ, ಆಮೇಲೆ ಒಂದು ರೋಟಿ ಬರುತ್ತೆ, ಆಮೇಲೆ 2 ಪೀಸು ಚಿಕನ್ ಕರಿ ಬರುತ್ತೆ ರೋಟಿಗೆ ನೆನೆಸ್ಕೊಳಕ್ಕೆ, ಆಮೇಲೆ ಅರ್ಧ ಬಿರಿಯಾನಿ ರೈಸ್ ಬರುತ್ತೆ. ಆಮೇಲೆ ಇನ್ನೊಂದು ಏನು ಹೇಳಿದವರು ಅಂದರೆ, ಇದು ನೀವು ಚೂಸ್ ಮಾಡ್ಬೋದು, ಗ್ರಿಲ್ ಚಿಕನ್, ಆಲ್ಫಾಮ್ ಚಿಕನ್, ತಂದೂರಿ ಚಿಕನ್, ಹಾಫ್ ಯಾವ್ದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಬೋದು. ನಾವು ಗ್ರಿಲ್ ಚಿಕನ್ ತೊಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಆಲ್ಫಾಮ್ ಕೂಡ ಹೇಳಿದ್ದೀವಿ. ಸೊ ಇಲ್ಲೆಲ್ಲ ಸುತ್ತಮುತ್ತ ಆಲ್ಫಾಮ್ ಸಿಗೋದು ಕಮ್ಮಿ ಅಂತೆ. ಸೊ ಅದರಿಂದ ಅದು ಬರಲಿ, ಅದು ಟೇಸ್ಟ್ ಮಾಡೋಣ. ಬಟ್ ಇದೆರಡರಲ್ಲಿ ಅದನ್ನು ಒಂದನ್ನು ಚೂಸ್ ಮಾಡ್ಬೋದು ನೀವು, ಆಯಿತಾ. ಇನ್ನೊಂದು ಕಾಂಬೋ ಇದೆ ಈ ಕಡೆ. ಸೊ ತಳ್ಳೋಣ. ಇದಿಷ್ಟು ಒಂದು ಕಾಂಬೋ. ಇದರ ರೇಟ್ ಬಂದ್ಬಿಟ್ಟು 319, 319 ರೂಪಾಯಿ. ಇದಿಷ್ಟಕ್ಕೆ ನೀರು ದೋಸೆ ಬರುತ್ತೆ, 3 ಪೀಸ್ ಇರುತ್ತೆ, ಆಮೇಲೆ ಒಂದು ಫುಲ್ಲು ಬಾಂಗ್ಡೆ ಮೀನಿನ ಕರಿ ಬರುತ್ತೆ, ಅದನ್ನು ಹೆಂಚ್ಕೊಂಡು ತಿನ್ನೋಕ್ಕೆ, ಆಮೇಲೆ ವೈಟ್ ರೈಸ್ ಬರುತ್ತೆ, ಆಮೇಲೆ ಒಂದು ಚಿಕ್ಕದು ಕೂಲ್ ಡ್ರಿಂಕ್ ಬರುತ್ತೆ, ಆಯಿತಾ. ಇದು ಲಾಸ್ಟು ಕಾಂಬೋ. ಇದು ಇರೋ ಕಾಂಬೋಗಳಲ್ಲೇ ಜಾಸ್ತಿ ರೇಟು. ಇನ್ನೊಂದು ಮಧ್ಯದಲ್ಲಿ ಮಿಡ್ ರೇಂಜಲ್ಲಿ ಇನ್ನೊಂದು ಕಾಂಬೋ ಬರುತ್ತೆ, ಕ್ವಿಕ್ ಬೈಟ್. ಲೈಟಾಗಿ ಹೊಟ್ಟೆ ಸಿಗ್ತಾಯಿತ್ತು ಅಂದರೆ ಬಂದುಬಿಟ್ಟು ಟಬಕ್ ತಿಂದ್ಬಿಟ್ಟು ಲಬಕ್ ಕಂಡ ಕುಡ್ಕೊಂಡು ಹೋಗೋ ಥರ ಇದೊಂದು ಕಾಂಬೋ. ಇದರ ಬೆಲೆ ಬಂದ್ಬಿಟ್ಟು 129. ಒಂದು ಪುಟಾಣಿ ಗ್ಲಾಸಲ್ಲಿ ಒಂದು ಗ್ರೇಪ್ ಜ್ಯೂಸ್ ಬರುತ್ತೆ, ಪಲ್ಪಿ ಗ್ರೇಪು, ಒಂದು ಶವರ್ಮ ಬರುತ್ತೆ. ಇದು ಲೈಟಾಗೆ ಹೊಟ್ಟೆ ಸಾಯಂಕಾಲದ ಹೊತ್ತು ತಿನ್ನೋಕ್ಕೆ, ಓಕೆನಾ. ಈಗ ಫಸ್ಟ್ ಇದರಿಂದನೇ ಶುರು ಮಾಡೋಣ. ಶವರ್ಮ ಓಪನ್ ಮಾಡುವ. ರುಮಾಲಿ ರೋಟಿ, ಎಲ್ಲಿ ಒಳಗಡೆ ಫುಲ್ಲಿ ಲೋಡೆಡ್ ಚಿಕನ್, ಫುಲ್ಲು ಕ್ರೀಮಿಯಾಗಿ ಈರುಳ್ಳಿಗಳು ಯಥೇಚ್ಛವಾಗಿ ಹಾಕಿದ್ದಾರೆ. ಕಚ್ಚಿಬಿಡುವ. ಜಾಸ್ತಿ ಮಾಂಸ ಇರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋರೆ, ಬೇಜಾನ್ ಕೊತ್ತಂಬರಿ ಸೊಪ್ಪು. ಸೊ ನಾಟಿ ಸ್ಟೈಲ್ ಎಫೆಕ್ಟ್ ಬರುತ್ತೆ. ನಿಮ್ಮ ಶವರ್ಮ ನಾಟಿ ಸ್ಟೈಲ್ ತಿನ್ನೋದ್ರ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿದೆ. ಇದರಲ್ಲಿ ಬೇಜಾನ್ ಆಪ್ಷನ್ಸ್ ಇದೆ. ಈ ಥರ ಓಲ್ಡ್ ಮೀಟು ಅವೆಲ್ಲ ಸಿಗುತ್ತೆ. ಆ ಸಪ್ರೇಟಾಗಿ ತಿನ್ನಂಗಿದೆ ತಿನ್ಬೋದು.
ಈ ಕಾಂಬೋನಲ್ಲಿ ಇದು ಬೇಗ ಒಂದು ಲೈಟಾಗಿ ಹೊಟ್ಟೆ ಹಸಿತಾಯಿತು ಸಾಯಂಕಾಲ ಹೊತ್ತೇನೋ ತಿನ್ನಬೇಕು ಅಂದಾಗ ಇದನ್ನು ತಿನ್ಕೊಂಡು ಕುಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇದು ನಾವು ಆಲ್ರೆಡಿ ವೀಡಿಯೋ ಎಲ್ಲ ಮಾಡಿದ್ದೀವಿ ಇದ್ರ ಬಗ್ಗೆ, ಗ್ರಿಲ್ ಚಿಕನ್ನು ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀವಿ. ಈ ಜಾಗದ್ದು ನೀವು ಜಸ್ಟು ಕಬಾಬ್ ಎಕ್ಸ್ಪ್ರೆಸ್ ಅಂತ ಹಾಕ್ಬಿಟ್ಟು ಅನ್ಬಾಕ್ಸ್ ಕರ್ನಾಟಕ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಕಾಂಬೋ ಹೋಗ್ಬಿಡೋಣ. 319 319 ಕಾಂಬೋ. ನೀರು ದೋಸೆ ಜೊತೆಗೆ ಮೀನಿನ ಕರಿ, ವೈಟ್ ರೈಸು ಬರುತ್ತೆ. ಸೊ ತೆಳುವಾದ ದೋಸೆ. ಬಾಂಗ್ಡೆ ಮೀನು ನೋಡ್ರಿ, ಈ ಶುದ್ಧ ಇದೆ, ಫುಲ್ಲು ಈ ಪ್ಲೇಟ ಶುದ್ಧ ಇದೆ ಮೀನು. ತಿಕ್ಕಾದ ಗ್ರೇವಿ. ಚೆನ್ನಾಗಿದೆ. ನಾನು ಇದು ತಿಕ್ನೆಸ್ ನೋಡ್ಬಿಟ್ಟು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲ್ ಬರುತ್ತೆ ಅಂದ್ಕೊಂಡಿದ್ದೆ ಟೇಸ್ಟು, ಬಟ್ ಇಲ್ಲ, ನಾರ್ಮಲಾಗಿ ಕೋಸ್ಟಲ್ ಕಡೆ ಬರುತ್ತಲ್ಲ ಅದೇ ಥರ ರೆಸಿಪಿ. ಸೊ ಅದೇ ಟೇಸ್ಟ್ ಬರುತ್ತೆ. ಸೊ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಸ್ವಲ್ಪ ಯಥೇಚ್ಛಾಗಿ ಬರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ ನೋಡೋದಕ್ಕೆ. ಮೀನು ಒಳಗಡೆ ಬಾಂಗ್ಡೆ ಮೀನು, ಅದನ್ನು ಸ್ವಲ್ಪ ಫುಲ್ ಸಾಫ್ಟ್ ಆಗ್ಬಿಟ್ಟಿದೆ, ಚೆನ್ನಾಗಿದೆ. ಇದಕ್ಕೆ ರೈಸ್ ಕ್ವಾಂಟಿಟಿ ಜಾಸ್ತಿ ಇದೆ. ಇದು ಈ ಕಾಂಬೋ ಒಬ್ಬರು ತಿನ್ಬೋದು ಕೆಪಾಸಿಟಿ ಇದ್ದರೆ, ಇಲ್ಲಾಂದರೆ ಇಬ್ಬರು ಆರಾಮಾಗಿ ಇಬ್ಬರು ತಿನ್ಬೋದು. ರೈಸ್ ಜಾಸ್ತಿ ಇದೆ, ಕಲ್ಸ್ಕೊಂಡು ತಿಂದರೆ ಮಜಾ ಬರುತ್ತೆ. ರೈಸ್ ಎಲ್ಲ ಲಾಸ್ಟು ತಿಂತೀನಿ, ಅದೇ ಇದೊಂದು ಪೆಪ್ಸಿ ಬರುತ್ತೆ. ಇದಿಷ್ಟು ಒಂದು ಕಾಂಬೋ ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಹಾಗೆ ತಿನ್ಬೇಕಾದ್ರೆ ಇನ್ನೂ 2 ಡಿಶ್ ಬಂತು. ಅವಳು ಹೇಳಿದ್ನಲ್ಲ ಆಲ್ಫಾಮು ಟೇಸ್ಟ್ ಮಾಡೋಣ ಅಂತ ತರಿಸಿದ್ದೀವಿ. ಸೊ ಅದು ಕಾಂಬೋ ಜೊತೆ ನೀವು ಚೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ಪ್ರಾನ್ಸ್ ಡಿಶ್ಶು, ಟೈಗರ್ ಹುನಾನ್. ಟೈಗರ್ ಸ್ಪೈಸಿ ಇದೆ ನೋಡಿ. ಕೊಳಂಬಿ ಎಲ್ಲ ಹಾಕಿ ಯಥೇಚ್ಛವಾಗಿ ರಿಚಾಗಿ ಮಾಡಿರ್ತಾರೆ. ದಪ್ಪ ಪ್ರಾನ್ಸು, ಹಿಂಗೆ ಟೈಗರ್ ಪ್ರಾನ್ಸು. ವಾವ್. ಈಗ ಫುಲ್ ತಿಂದ ಆಮೇಲೆ ಲೈಟಾಗಿ ಖಾರ ಬೀಳಾಗ್ತದೆ, ಚೆನ್ನಾಗಿದೆ. ಸೀ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ ಬೇಜಾರು. ಮೇಲ್ಗಡೆ ದರ್ಬಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿಗಳಿಂದ ಸಪ್ಲೈ ಆಗುತ್ತೆ ಫುಡ್ ಎಲ್ಲನೂ. ಸೊ ಖಾರವಾಗಿ ಚೆನ್ನಾಗಿ ಮಾಡಿರ್ತಾರೆ, ಸಕ್ಕತ್ತಾಗಿ. ಬೇಕಲ್ಲ ನಾಲ್ಕು ಹೆಚ್ಚುತ್ತದೆ ಅಂತ ಅಲ್ಬೇಕು ತಿನ್ಬೇಕಾದ್ರೆ. ಟೈಗರ್ ಹುನಾನ್ ಪ್ರಾನ್ಸ್ ಚೈನೀಸು ಟೇಸ್ಟ್ ಮಾಡಿ. ಈಗ 429 ಕಾಂಬೋಗೆ ಹೋಗೋಣ. ರೋಟಿ, ತಂದೂರಿ ರೋಟಿ ಹಾಗೆ ಕಾಂಬಿನೇಷನು. ಚಿಕನ್ ಕರಿ, ಅದರಲ್ಲಿ 2 ಪೀಸ್ ಇರುತ್ತೆ ಚಿಕನ್ದು. ನಾರ್ತ್ ಇಂಡಿಯನ್ ಕರಿ ಬರುತ್ತಲ್ಲ, ಚಿಕನ್ ಕರಿ, ಆ ಥರ ಟೇಸ್ಟು. ಇದು ಲೈಟಾಗೆ ಸ್ಪೈಸಿ ಇದೆ, ಸ್ವಲ್ಪ ಮಸಾಲೆ ಭರಿತ. ಇದು 1 ಪರ್ಸನ್ಗೆ ಡಿಸೈನ್ ಮಾಡಿರೋದು, ಬಟ್ ಇದನ್ನು ಸ್ಟೂಡೆಂಟ್ಸ್ ಎಲ್ಲ ಬಂದರೆ ಇಬ್ಬರು ತಿನ್ಬೋದು ಆರಾಮಾಗಿ. ಒಂದು ರೋಟಿನ 2 ಪೀಸ್ ಬರುತ್ತಾ, ಒಂದೊಂದು ಪೀಸು ಇದರಲ್ಲಿ ಚಿಕನಲ್ಲಿ, ಇದರಲ್ಲಿ ಅರ್ಧ ತಿನ್ಬೋದು. ಆಮೇಲೆ ಹಾಫ್ ಗ್ರಿಲ್ ಚಿಕನ್ ಬರುತ್ತೆ, ಅಥವಾ ಆಲ್ಫಮ್ ಚೂಸ್ ಮಾಡ್ಬೋದು. ಸೊ ಇದನ್ನು ಆರಾಮಾಗಿ 2 ಪೀಸ್ ಇದು ಹೆವಿ ಆಗೋಗ್ಬಿಡ್ತದೆ ತಿನ್ಬೇಕಾರೆ. ಸೊ ಆರಾಮಾಗಿ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ಬೋದು ಇದನ್ನು. ಮೇಯ್ನು ಗ್ರಿಲ್ ಚಿಕನಲ್ಲಿ ಆ ಸ್ಕಿನ್ನೇ ಬಿಚ್ಚೋಯ್ತು ಅಲ್ಲಿ. ಇವ್ರದ್ದು ಗ್ರಿಲ್ ಚಿಕನ್ದು ತುಂಬಾ ಫೇಮಸ್ಸು. ನಾವು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಹೇಳಿದ್ದೆ, ಸಾಫ್ಟ್ ಆಯಿತು. ಕಟ್ಟಾಗೋಯ್ತು ಈಸಿಯಾಗಿ. ಹಾಗೆ ನಾನ್ನೂರು ಥರ ಎಲ್ಲ ಬರೋದೇ ಇಲ್ಲ, ಫುಲ್ಲು ನೀಟ್ ಕಟ್. ಇಲ್ಲಿ ಸುಮ್ಮನೆ ಬಂದ್ರೂ ಆರಾಮಾಗೆ ಗ್ರಿಲ್ ಚಿಕನ್ ಚೂಸ್ ಮಾಡ್ಬೋದು, ಶವರ್ಮ ಮುಚ್ಕೊಂಡು ತಿನ್ಕೊಂಡು ಹೋಗ್ಬೋದು. ಇದು ಅಷ್ಟೇ, ಮೇಲ್ಗಡೆ ಎಕ್ಸ್ಟ್ರಾ ಆ ಪುಡಿಯೆಲ್ಲ ಹಾಕಿರ್ತಾರ, ಇನ್ನು ಸ್ವಲ್ಪ ಸ್ಪೈಸಿನೆಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ತುಂಬ ಜನ ಗ್ರಿಲ್ ಚಿಕನ್ ಚೂಸ್ ಮಾಡೋದು ಏನಕ್ಕೆ ಅಂದರೆ ಜ್ಯೂಸಿ ಆಗಿರುತ್ತೆ ಅಂತ. ತಂದೂರಿ ಸ್ವಲ್ಪ ಡ್ರೈ ಇರುತ್ತಲ್ಲ, ಫುಲ್ಲು ಜ್ಯೂಸಿ ಒಳಗಡೆ ಸ್ಲೋವಾಗಿ ಕುಕ್ಕಾಗಿ ಬೆಂದೋ ಇದೆ ಚಿಕನ್. ಹೆಚ್ಚಾಯ್ತು, ಲೈಟಾಗಿ ಒಂದು ಹುಳಿ ಅಂಶ ಬಂದು ಹೋಗುತ್ತೆ ತಿನ್ಬೇಕಾದ್ರೆ ಮಧ್ಯದಲ್ಲಿ. ಹಾಂ, ಆಲ್ಫಾಮ್ ಟ್ರೈ ಮಾಡೋಣ. ಸೊ ಆಲ್ಫಾಮ್ ತರಿಸಿದ್ವಿ ಅರ್ಧ ಆಲ್ಫಾಮು. ಇಲ್ಲಿ ನೋಡಿ, ಆಲ್ಫಾಮ್ ಕೂಡ ಸಾಕ ಜ್ಯೂಸಿ ಆಗಿದೆ. ಆಲ್ಫಾಮು ಮತ್ತು ಈ ತಂದೂರೆಲ್ಲನೂ ಸ್ವಲ್ಪ ಡ್ರೈ ಬರುತ್ತೆ, ಬಟ್ ಆ ಮಾಡೋ ರೀತಿಯಲ್ಲಿ ಅದು ಸಾಫ್ಟ್ನೆಸ್ಸು ಜ್ಯೂಸಿನೆಸ್ ಉಳಿಸ್ಕೊಳುತ್ತೆ. ಆಲ್ಫಾಮ್ಸ್ ಲೈಟಾಗಿ ಕ್ರೀಮಿಯಾಗಿರುತ್ತೆ, ಸ್ಪೈಸಿ ಇರೋದಿಲ್ಲ, ಲೈಟಾಗಿರುತ್ತೆ. ಅದಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಈ ಸ್ಪೈಸಿ. ಯಾರ್ಯಾರು ತಿನ್ನಲ್ಲ ಅವರೆಲ್ಲರೂ. ಆಮೇಲೆ ಸುಟ್ಟಿರೋದ್ರಿಂದ ಸ್ಮೋಕಿನೆಸ್ ಜಾಸ್ತಿನೂ ಸುಟ್ಟಿಲ್ಲ, ಲೈಟಾಗಿ ಅಲ್ಲಿ ಇಲ್ಲಿ ಬರ್ನ್ಟ್ ಎಫೆಕ್ಟ್ ಇರುತ್ತೆ. ಮಯೋನೀಸ್ ಇರುತ್ತೆ, ಅದರಲ್ಲಿ ಮುಳುಗಿಸಿ.
ಈ ಕಾಂಬೋ ಏನೋ ಚೂಸ್ ಮಾಡ್ತೀರಾ ಅಂದರೆ ಇವೆರಡರಲ್ಲಿ ಯಾವುದೋ ನಿಮ್ಮ ಇಷ್ಟ. ಫುಲ್ ಜ್ಯೂಸಿಯಾಗಿ ತಿನ್ನಬೇಕು ಅಂದರೆ ಗ್ರಿಲ್ ಚಿಕನ್, ಸ್ವಲ್ಪ ಜ್ಯೂಸಿಯಾಗಿ ಸ್ಮೋಕಿಯಾಗಿ ಖಾರ ಇಲ್ಲದೆ ಅದು ಸ್ಪೈಸಿ ಇರುತ್ತೆ, ಖಾರ ಇಲ್ಲದೆ ಇರೋದು ಅಂದರೆ ಆಲ್ಫಾಮ್ ಚೂಸ್ ಮಾಡ್ಬೋದು. ಇನ್ನೊಂದು ಡಿಶ್ ಬಂತು ಕ್ರಿಸ್ಪಿ ಸ್ಪೈಸಿ ಚಿಕನ್. ಫುಲ್ ಗರಿಯಾಗಿದೆ ಫ್ರೈಡ್ ಚಿಕನ್ ಇದು. ಆಮೇಲೆ ಸಾಸಸ್ ಹಾಕ್ಬಿಟ್ಟು ಟಾಸ್ ಮಾಡಿರೋದು ನೋಡಿ, ಮೆಣಸಿನ್ಕಾಯಿ ಪೀಸಸ್ ಚಿಕ್ಕ ಚಿಕ್ಕ ಹಸಿಮೆಣಸಿನ್ಕಾಯಿ ಪೀಸೆಲ್ಲ ಹಾಕವ್ರೆ, ಅದಕ್ಕೆ ಸ್ಪೈಸಿ ಅಂತ ಹೇಳಿದ್ದಾರೆ. ಟೇಸ್ಟ್ ಮಾಡುವ ಎಷ್ಟು ಸ್ಪೈಸಿ ಇದೆ ಅಂತ. ಹಸಿಮೆಣಸಿನ್ಕಾಯಿ ಖಾರ ಸ್ಪೈಸಿ ಆದ ಚಿಕನ್ ಡೀಪ್ ಫ್ರೈ ಮಾಡಿ ಆಮೇಲೆ ಇದು ಹಾಕಿ ಸಾಸೆಲ್ಲ ಹಾಕಿ ಮಾಡಿರೋದು. ಡಬಲ್ ಧಮಾಕ ಇದೆ. ಈ ಕೆಂಪು ಮೆಣಸಿನ್ಕಾಯಿ ಪ್ಲಸ್ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಡಬಲ್ ಧಮಾಕ. ಜ್ಯೂಸ್ ಜೊತೆ ಅದ್ಭುತವಾಗಿರುತ್ತೆ. ಜ್ಯೂಸ್ ಕುಡಿಲೇಬೇಕು, ಇಲ್ಲಾಂದರೆ ಕಷ್ಟ. ಬೇಗಡೆ ಫ್ಲೋರ್ಗೆ ಹೋದರೆ ದೊಡ್ಡವ್ರು ಕುಡಿಯೋ ಜ್ಯೂಸ್ ಕುಡಿಬೋದು, ಅಲ್ಲೂ ಸರ್ವ್ ಮಾಡ್ತಾರೆ. ಅಲ್ಲ ಅಲ್ಲಿ ಮೂರು ತಾಮಸಿನ ಸಣ್ಣ ಬ್ರೇಕ್ ಅಂತ. ಸೊ ಫೈನಲಿ ನೀವೇನ ಸುತ್ತಮುತ್ತ ಇದ್ದೀರಾ, ಈ ಕಡೆ ಪದ್ಮನಾಭ ನಗರು ಅಥವಾ ಬನಶಂಕರಿ ಸೆಕೆಂಡ್ ಸ್ಟೇಜು ಎಲ್ಲಾದರೂ, ಸೊ ಒಂದು ಕಾಂಬೋ ಥರ ಏನನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಜಾಗಕ್ಕೆ ಆರಾಮಾಗಿ ಬರ್ಬೋದು. ಗ್ರಿಲ್ಸ್ ಎಲ್ಲ ಇಲ್ಲಿ ಫೇಮಸ್ಸು, ಮುಂಚೆಯಿಂದನೂ ಗ್ರಿಲ್ಸು ಶವರ್ಮ ಎಲ್ಲನೂ. ಸೊ ಅದರಲ್ಲೇ ಕಾಂಬೋಸ್ಗಳು ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ಅದೇ ಲಾಸ್ಟ್ ಒಂದು ದೊಡ್ಡ ಕಾಂಬೋ ಐತಲ್ಲ, ಅದು 429. ಅದು ಆರಾಮಾಗಿ ಇಬ್ಬರು ಸ್ಟೂಡೆಂಟ್ಸ್ ಎಲ್ಲ ಬಂದರೆ ಇಬ್ಬರು ಆರಾಮಾಗಿ ತಿನ್ಬೋದು, ಅದನ್ನು ಶೇರ್ ಮಾಡ್ಕೊಂಡು. ಇಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಅಂದರೆ ಅವೆಲ್ಲ ಒಬ್ಬೊಬ್ಬರಿಗೆ ಡಿಸೈನ್ ಮಾಡಿರೋದು. ಸೊ ಆರಾಮಾಗಿ ಒಬ್ಬೊಬ್ಬರು ತಿನ್ಕೊಂಡು ಇನ್ನೂ ಇನ್ನೊಂದು ಕಾಂಬೋ ಇದೆ 339 ಅಂತ. ಅದರಲ್ಲಿ ಫ್ರೈಸು ಇದೆಲ್ಲ ಬರುತ್ತೆ, ಮತ್ತು ಇದು 2 ಜ್ಯೂಸ್ ಬರುತ್ತೆ. ಮೋಸ್ಟ್ಲಿ ಅದೆಲ್ಲ ಇಬ್ಬರಿಬ್ಬರಿಗೆ ಅಂತ ಅಲ್ಲಿದೆ ಬೋರ್ಡಲ್ಲಿ. ನೀವು ಅದನ್ನು ನೋಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡ್ಬೋದು. ಚೆನ್ನಾಗಿತ್ತು, ಸಿಂಪಲ್ಲಾಗಿ ಆರಾಮಾಗಿ ಫಾಸ್ಟಾಗಿ ಬಂದು ತಿನ್ಕೊಂಡು ಹೋಗೋವಂಥ ಜಾಗ. ಆಮೇಲೆ ಬೇಜಾನ್ ಟೈಮ್ ಇದೆ ಆರಾಮಾಗಿ ಅಂದರೆ ಮೇಲ್ಗಡೆ ಕೂತ್ಕೊಂಡು ಆರಾಮಾಗಿ ಅಲ್ಲಿ ಸರ್ವಿಸ್ ಇದೆ ದರ್ಬಾರು, ಅಲ್ಲಿ ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಇನ್ನೂ ಎಕ್ಸಾಕ್ಟ್ ಎಲ್ಲರಿಗೂ ಗೊತ್ತಿರೋ ಲ್ಯಾಂಡ್ಮಾರ್ಕು ಬನಶಂಕರಿ BDA ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಇರೋದು. ಇದು ಕಾರ್ನರ್ ಬಿಲ್ಡಿಂಗು, ತುಂಬ ಮುಂಚೆಯಿಂದಲೇ ಇದೆ ಬ್ರ್ಯಾಂಡು. ಸೊ ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲ ಗೊತ್ತಾದರೆ ಸುತ್ತಮುತ್ತ ಇರೋರು ಬಂದು ಬೇಕಾದ್ರೆ ಟ್ರೈ ಮಾಡ್ತಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.